ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಶಮಿ ವೃಕ್ಷದ ಮೊದಲನೇ ದಿನದ ಪೂಜೆನ ಯಾವ ರೀತಿ ಮಾಡಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಬೆಳಿಗ್ಗೆ ಬೇಗನೆ 3:30ಗೆ ಎದ್ದು ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಮನೆಯನ್ನೆಲ್ಲ ಶುದ್ಧ ಮಾಡಿ ತಲೆ ಸ್ನಾನ ಮಾಡಿ ಈಗ ದೇವರಿಗೆ ಪೂಜೆ ಮಾಡೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ರೆಡಿಯಾಗಿ ನಾವು ಮೊದಲು ಮನೆ ದೇವ್ರದ್ದು ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ. ಒಳಗಿನ ದೇವರೆಲ್ಲ ಪೂಜೆ ಮಾಡಿಂದ ಶಮಿ ವೃಕ್ಷಕ್ಕೆ ಹೋಗ್ತೀನಿ. ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ದೇವರ ಪೂಜೆನೆಲ್ಲ ಮಾಡಿದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಬೆಳಗ್ಗೆ ಎಲ್ಲರೂ ಅದೇ ಥರನಾಗಿ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ. ಮನೆ ಹೆಣ್ಮಕ್ಳು ಬೇಗನೆ ಎದ್ದೇಳಬೇಕು. ನೋಡಿ, ಪೂಜೆ ಮಾಡಿಂದ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ, ನೆಕ್ಸ್ಟ್ ನಾನು ಒಳಗಿನ ಪೂಜೆನೆಲ್ಲ ಮುಗಿಸ್ಕೊಂಡು ಹೊರಗೆ ಬನ್ನಿ ಕಟ್ಟಿಗೆ ಪೂಜೆ ಮಾಡಲಿಕ್ಕೆ ಹೋಗೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟೇ ಪೂಜೆ ಮಾಡೋಕ್ಕೆ ಇವುಗಳನ್ನೆಲ್ಲ ತೊಗೊಂಡು ಹೋಗಬೇಕು. ಈ ಥರ ಮೊದಲೇ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಬೇಗನೆ ಎಲ್ಲ ಕೆಲಸ ಆಗಿಬಿಡುತ್ತೆ. ಆ ತಾಯಿ ಸ್ಥಾನದಲ್ಲೇ ನಾವಿರೋದ್ರಿಂದ ನಮಗೆ ಹೋಗಬೇಕು ಅನ್ನೋಂಥ ಚಿಂತೆ ಇರಲ್ಲ. ಹಾಗಾಗಿ ಬೇಗ ಎದ್ದು ಪೂಜೆನ ಮಾಡ್ತೀವಿ. ನಾನು ಹೊಸ ಸೀರೆನ ತೊಗೊಂಡಿದ್ದೆ ಅಮ್ಮಗೆ ಅಂತ. ಈಗ ಅದನ್ನ ಉಡಿಸಿದ್ವಿ ನಮ್ಮತ್ತೆ ನಾನು ಸೇರಿ. ಈಗ ನಾನು ಪೂಜೆ ಮಾಡ್ತಾಯಿದ್ದೀನಿ. ನಮ್ಮದು ಮನೆ ರೋಡ್ ಸೈಡ್ ಆಗಿರೋದ್ರಿಂದ ನಮ್ಮತ್ತೇನು ತುಂಬ ಕತ್ಲಿತ್ತು ಅಂತ ಅವರು ಎದ್ದು ಬಂದಿದ್ದಾರೆ. ನಾವು ಪೂಜೆ ಮಾಡುವಾಗ ಅವರು ನಮ್ಮದು ಪೂಜೆ ಎಲ್ಲ ಆಗೋವರೆಗೂ ವೆಯ್ಟ್ ಮಾಡ್ತಾ ಕೂತಿದ್ರು. ನಾನು ಪೂಜೆ ಮಾಡೋಷ್ಟೊತ್ತಿಗೆ ಆಲ್ರೆಡಿ ಎಲ್ಲ ಜನನೂ ಬರ್ತಾಯಿದ್ರು ಪೂಜೆ ಮಾಡೋಕ್ಕೆ. ಹಾಗಾಗಿ ನಾನು ಬೇಗ ಎಲ್ಲ ಪೂಜೆನ ಮುಗಿಸಿದೆ. ಐದು ಗಂಟೆ ಅನ್ನೋಷ್ಟೊತ್ತಿಗೆ ತುಂಬ ಜನ ಬಂದಿದ್ದರು. ಹಾಗಾಗಿ ನಾವು ಪೂಜೆ ಮಾಡಿ ಅವ್ರಿಗೆ ಸ್ವಲ್ಪ ಜಾಗ ಬಿಟ್ವಿ. ಈ ಥರ ನಾನು ಪೂಜೆನೆಲ್ಲ ಮುಗಿಸ್ಕೊಂಡು 9 ಸುತ್ತು ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ಎಲ್ರಿಗೂ ಪ್ರಸಾದ ಕೊಟ್ಟು ಮನೆಗೆ ಬಂದೆ. ಇದು ಮೊದಲನೇ ದಿನದ ಶಮಿ ವೃಕ್ಷ ಪೂಜೆ ಇದಾಗಿತ್ತು. ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.